ಹುನಗುಂದ ಪುರಸಭೆಯ ನೂತನ ಅಧ್ಯಕ್ಷರಾದ ಭಾಗ್ಯಶ್ರೀ ಬಸವರಾಜ ರೇವಡಿ ಉಪಾಧ್ಯಕ್ಷರಾಗಿ ರಾಜವ್ವ ಬದಾಮಿ ಶುಕ್ರವಾರ ಅಧಿಕಾರ ಸ್ವೀಕರಿಸಿದರು. ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಪೂರ್ವದಲ್ಲಿ ಪುರಸಭೆಯ ಮೇಲ್ಮಹಡಿಯಲ್ಲಿರುವ ಅಧ್ಯಕ್ಷರ ಕೊಠಡಿಗೆ ವಿಶೇಷ ಪೂಜೆ ಸಲ್ಲಿಸಿ ಪದಗ್ರಹಣ ಮಾಡಿದರು. ಇನ್ನು ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ವೀಣಾ ಕಾಶಪ್ಪನವರ್ ಮಾತನಾಡಿ, ಇರುವ ಅಲ್ಪಾವಧಿಯಲ್ಲಿ ಪಟ್ಟಣದ ರಸ್ತೆ, ಕುಡಿಯುವ ನೀರು, ಒಳಚರಂಡಿ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಿ. ಯುವಕರಿಗೆ ಉದ್ಯೋಗ, ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ಇರಲಿ ಎಂದರು. ನೂತನ ಅಧ್ಯಕ್ಷೆ ಭಾಗ್ಯಶ್ರೀ ರೇವಡಿ ಅವರು ಮಾತನಾಡಿ, ನನಗೆ ಸಿಕ್ಕ ಅವಧಿಯಲ್ಲಿ ಎಲ್ಲ ಪುರಸಭೆ ಸದಸ್ಯರ ಸಹಕಾರದೊಂದಿಗೆ ಪಟ್ಟಣದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಶರಣು ಬೆಲ್ಲದ್, ಬಸವರಾಜ್ ಗೊಣ್ಣಾಗರ್, ಯಲ್ಲಪ್ಪ ನಡುವಿನಮನಿ, ಮೈನು ದಣ್ಣೂರ್, ಪರ್ವೇಜ್ ಖಾಜಿ, ಚಂದ್ರು ತಳವಾರ್, ಮೊಹಮ್ಮದ್ ದೋಟಿಹಾಳ್, ಶಾಂತಾ ಮೇಲಿನಮನಿ, ಕಮಲವ್ವ ಸಂದಿಮನಿ, ನಾಮನಿರ್ದೇಶಿತ ಸದಸ್ಯರಾದ ಮಲ್ಲಣ್ಣ ಅಂಟ್ರತಾನಿ, ಮಾರುತಿ ಹುನಗುಂದ್, ಮುಖಂಡರಾದ ದೇವು ಡಂಬಳ್, ರವಿ ಹುಚ್ಚನೂರ್, ಸಂಗಣ್ಣ ಗಂಜಿಹಾಳ್, ಬಸವರಾಜ ರಕ್ಕಸಿಗಿ, ಹನುಮಂತ ನಡುವಿನಮನಿ, ಶಾಂತಪ್ಪ ಮಸ್ಕಿ, ವಿಜಯ್ ಭಾವಿಕಟ್ಟಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಶುಭ ಗಳಿಗೆಯಲ್ಲಿ ಇವತ್ತು ಶುಕ್ರವಾರ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯನ ಕೋರ್ತೀನಿ. ಗೌರಿ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲಿ ಪದಗ್ರಹಣ ತಗೋತಾ ಇರೋದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇಡೀ ನಮ್ಮ ಜಿಲ್ಲೆಯಲ್ಲಿ ನೋಡೋದಾದ್ರೂ ನಮ್ಮ ಹುನಗುಂದ ತಾಲೂಕಿನಲ್ಲೂ ಕೂಡ ಇವತ್ತು ಮಹಿಳೆಯರು ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರೋದು ಭಾಳ ಖುಷಿ ತಂದುಕೊಟ್ಟಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಕೇವಲ ನಾವು ಮಹಿಳಾ ಮೀಸಲಾತಿ ಅಂತ ಹೇಳ್ತಿದ್ವಿ, ಆದರೆ ಇವತ್ತು ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ ನಮ್ಮ ಶಾಸಕರಾದಂಥ ನನ್ನ ಪತಿಯವರಾದಂಥ ವಿಜಯನಂದ ಕಾಶ್ಯಪ್ನವರು ಎರಡೂ ತಾಲೂಕು ನಗರಸಭೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಮಹಿಳೆಯರಿಗೆ ಸ್ಥಾನಮಾನ ನೀಡೋದ್ರ ಜೊತೆಗೆ ಒಂದು ಮಹಿಳೆಯರಿಗೆ ಶಕ್ತಿಯನ್ನು ತುಂಬಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತಿದ್ದೀನಿ. ಇವತ್ತು ನೂತನವಾಗಿ ಪದಗ್ರಹಣ ಸ್ವೀಕಾರ ಮಾಡಿದಂಥ ಅಧ್ಯಕ್ಷರಿಗೆ ಶುಭ ಹಾರೈಸ್ತಾ, ಜೊತೆಗೆ ನಮ್ಮ ಹುನಗುಂದ ತಾಲೂಕಿನಲ್ಲಿ ಎಷ್ಟು ಪುರುಷರ ಸಂಖ್ಯೆ ಇದೆಯೋ ಅಷ್ಟೇ ಮಹಿಳೆಯರ ಸಂಖ್ಯೆ ಇರೋದ್ರಿಂದ ಕೂಡ ಹುನಗುಂದನ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡೋದ್ರಲ್ಲಾಗಿರ್ಬೋದು, ಮಹಿಳಾ ಸಬಲೀಕರಣದಲ್ಲಾಗಿರ್ಬೋದು, ಸ್ತ್ರೀ ಶಕ್ತಿ ಸಬಲೀಕರಣದಲ್ಲಾಗಿರ್ಬೋದು, ಜೊತೆಗೆ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಯೋಜನೆಗಳನ್ನು, ಒಂದು ಟ್ರೈನಿಂಗ್ ಆಗಿರ್ಬೋದು, ಇನ್ನು ಹಲವಾರು ಯೋಜನೆಗಳನ್ನು ಜಾರಿಗೆ ತರುವಂತಾಗಲಿ, ಜೊತೆಗೆ ಹೆಚ್ಚಿನ ಆದ್ಯತೆಯನ್ನು ಸ್ವಚ್ಛತೆಗೋಸ್ಕರ ಹಾಗೂ ರಸ್ತೆಗಳ ಡಾಂಬರೀಕರಣ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮುಂಬರುವಂಥ ದಿನದಲ್ಲಿ ಬೇಸಿಗೆ ಶುರುವಾಗೋದ್ರಿಂದ ಕುಡಿಯೋ ನೀರಿನ ವ್ಯವಸ್ಥೆ ಒಳಗೊಂಡಂತೆ ಎಲ್ಲ ಸಾಕಷ್ಟು ಇನ್ನು ಅಭಿವೃದ್ಧಿಗೊಳ್ಬೇಕಾಗಿದೆ. ಅವಧಿ ಕಡಿಮೆ, ಆದರೆ ಕೆಲಸ ಜಾಸ್ತಿ ಇದೆ. ಈಗಾಗಿರುವಂಥ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳೋದಕ್ಕೆ ಬಯಸ್ತೀನಿ. ಅಲ್ಪಾವಧಿಯಲ್ಲೇ ಹೆಚ್ಚಿನ ಅಭಿವೃದ್ಧಿ ಕೆಲಸ ಅವರಿಂದ ಆಗಲಿ, ಉಪಾಧ್ಯಕ್ಷರು ಕೂಡ ಅವರಿಗೆ ಸಹಕಾರ ನೀಡೋದ್ರ ಜೊತೆಗೆ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರು ಕೆಲಸ ಮಾಡುವಂತಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇರ್ತೀವಿ. ಹೆಣ್ಣು ಮಕ್ಕಳು ನಾವು ಅವರಿಗೆ ಯಾವಾಗಲೂ ಕೂಡ ಸಹಕಾರವಾಗಿರ್ತೀವಿ. ಅವ್ರು ಯಾವುದೇ ಒಂದು ಸಹಕಾರ ಕೇಳಿದ್ರು ಕೂಡ ಶಾಸಕರಾಗಿರ್ಬೋದು, ನಾನಾಗಿರ್ಬೋದು ಅವ್ರ ಜೊತೆಗಿದ್ದು ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡ್ತೀವಿ ಅನ್ನೋದ್ರ ಜೊತೆಗೆ ಹೆಚ್ಚು ಮಹಿಳಾ ಸಬಲೀಕರಣದತ್ತ ಒತ್ತು ಕೊಡಲಿ ಮಾನ್ಯ ಅಧ್ಯಕ್ಷರು ಅಂತೇಳಿ ಅವರಿಗೆ ಶುಭ ಹಾರೈಸ್ತೀನಿ. ಮತ್ತೊಮ್ಮೆ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಶುಭ ಹಾರೈಸ್ತಾ ಒಳ್ಳೆಯದಾಗಲಿ ಅಂತ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನಗೆ ಈ ಕುರ್ಚಿ ಮೇಲೆ ಕೂಡಿಸ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಮೊದಲನೇದಾಗಿ ಜನಪ್ರಿಯ ಶಾಸಕರಾದಂಥ ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರಿಗೆ ಹಾಗೂ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ವೀಣಾ ಮೇಡಮ್ ಅವರಿಗೆ, ಆಮೇಲೆ ಆಫೀಸ್ನಲ್ಲಿ ಇರ್ತಕ್ಕಂಥ ಚೀಫ್ ಆಫೀಸರ್ ಸರ್ಗೆ, ಎಲ್ಲ ಬಂಧು ಬಳಗದವರಿಗೆ ಹಾಗೂ ಇಲ್ಲಿ ಬಂದಂಥ ಎಲ್ಲ ಹಿರಿಯರಿಗೆ, ಸೋದರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ, ಎಲ್ಲ ಸರ್ವ ಸದಸ್ಯರು ನಂದೇನ ಮೂಲಭೂತ ಸೌಕರ್ಯಗಳ ಬಗ್ಗೆ ಮೇಡಮ್ ಅವ್ರು ಮಾತಾಡಿದರು. ಅದನ್ನೆಲ್ಲ ನಾನು ಕಡಿಮೆ ಅವಧಿ ಐತಿ, ಎಲ್ಲರೂ ನನ್ನ ಜೊತೆ ಸಹಕಾರ ಮಾಡಿ ಸಿಬ್ಬಂದಿಯವರು ಹಾಗೂ ಸರ್ವ ಸದಸ್ಯರು ಎಲ್ಲರ ಜೊತೆ ಕೂಡಿ ನಾನು ಅದನ್ನು ನಿಭಾಯಿಸಿಕೊಂಡು ಹೋಗುತ್ತೇನೆಂದು ಈ ಮೂಲಕ ಎಲ್ಲರಿಗೂ ತಿಳಿಸುತ್ತೇನೆ.
ನೀವು ಆ ಕಡೆ ಬಾರು. Kaya pa.